ಈಗ ನಾನು ಹೇಳ್ತಿರೋ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಾವು ಈಗಾಗ್ಲೇನೆ SLCಯಲ್ಲಿ ಡೈಮೆನ್ಷನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ನಮಗೆಲ್ಲ ಡೈಮೆನ್ಷನ್ಸ್ ಬಗ್ಗೆ ಒಂದು ಐಡಿಯಾ ಇದೆ. ಆದರೂ ಹಾಗೆ ಒಂದ್ಸಲ ನೆನ್ಪು ಮಾಡ್ಕೊಳ್ಳೋಣ. ಇದು 0 ಡೈಮೆನ್ಷನ್ ಅಥವಾ ಆಯಾಮ. ಇದು ಕೇವಲ ಒಂದು ಚುಕ್ಕಿ ಥರ. ಅದಕ್ಕೆ ಇಲ್ಲಿ ಯಾವ ಚಲನೆಗೂ ಅವಕಾಶ ಇರಲ್ಲ. ಇಲ್ಲಿ ಉದ್ದ, ಅಗಲ ಅಥವಾ ಎತ್ತರ ಯಾವುದೂ ಇರಲ್ಲ. ಇದು ಫಸ್ಟ್ ಡೈಮೆನ್ಷನ್. ಇಲ್ಲಿ 2 ಬಿಂದುಗಳನ್ನು ಸೇರಿಸಿದಾಗ ಒಂದು ಸರಳ ರೇಖೆ ಸಿಗುತ್ತೆ. ಇಲ್ಲಿ ಕೇವಲ ಉದ್ದ ಮಾತ್ರ ಇರುತ್ತೆ. ಇದರಲ್ಲಿ ವಸ್ತುಗಳು ಕೇವಲ ಮುಂದೆ ಅಥವಾ ಹಿಂದೆ ಮಾತ್ರ ಚಲಿಸಬಹುದು. ಇದು ಸೆಕೆಂಡ್ ಡೈಮೆನ್ಷನ್. ಇಲ್ಲಿ ಉದ್ದ ಮತ್ತೆ ಅಗಲ ಎರಡೂ ಇರುತ್ತೆ. ಉದಾಹರಣೆಗೆ ಕಾಗದದಲ್ಲಿ ಬರೆದಿರುವಂತಹ ಚಿತ್ರ ಮತ್ತೆ ಮೊಬೈಲ್ ಸ್ಕ್ರೀನ್ನಲ್ಲಿರುವಂತಹ 2D ಗೇಮ್ಸ್ಗಳು. ಇಲ್ಲಿ ವಸ್ತುಗಳು ಮೇಲೆ ಕೆಳಗೆ ಮತ್ತೆ ಎಡ ಬಲ ಮಾತ್ರ ಚಲಿಸಬಹುದು. ಮತ್ತೆ ಇದು ಥರ್ಡ್ ಡೈಮೆನ್ಷನ್. ಇಲ್ಲಿ ಉದ್ದ ಮತ್ತೆ ಅಗಲ ಜೊತೆ ಆಳ ಅಥವಾ ಎತ್ತರನೂ ಇರುತ್ತೆ. ಈ ಥರ್ಡ್ ಡೈಮೆನ್ಷನ್ ಅಲ್ಲೇ ನಾವ್ ಎಲ್ರೂ ಜೀವಿಸ್ತಿರೋದು. ಇದ್ರಲ್ಲಿ ನಾವ್ ಎಲ್ ಬೇಕಾದ್ರೂ ಮುಕ್ತವಾಗಿ ಚಲಿಸಬಹುದು. ಈಗ ಕಾನ್ಸೆಪ್ಟ್ ಕಡೆಗೆ ಬರೋಣ. ಈಗ ನಾನಿಲ್ಲಿ ಒಂದು ಹುಡುಗಿಯ ಚಿತ್ರ ಬರ್ದಿರೋ ಕಪ್ಪು ಪೇಪರ್ನ ತಗೊಂಡಿದ್ದೀನಿ. ಇಲ್ಲಿ ಇವಳು ಸೆಕೆಂಡ್ ಡೈಮೆನ್ಷನ್ ಅಲ್ಲಿ ಇದ್ದಾಳೆ. ಇವಳು ಕೇವಲ ಹಿಂದೆ ಮುಂದೆ ಮತ್ತೆ ಮೇಲೆ ಕೆಳಗೆ ಮಾತ್ರ ಚಲಿಸೋಕಾಗೋದು. ಈಗ ಈ ಸೆಕೆಂಡ್ ಡೈಮೆನ್ಷನಲ್ ಜೀವಿ ಕೆಲವು ಅಮೂಲ್ಯವಾದ ರತ್ನಗಳನ್ನ ಖಜಾನೆಯಲ್ಲಿ ಭದ್ರವಾಗಿ ಮುಚ್ಚಿಟ್ಟಿದೆ. ಮುಚ್ಚಿಟ್ಟು ಪ್ರತಿಯೊಂದು ಕಡೆಯಿಂದನೂ ಚೆಕ್ ಮಾಡಿ ಯಾರು ಸಹ ಕೀಲಿಕ ಇಲ್ದಲೆ ಖಜಾನೆಯನ್ನ ಓಪನ್ ಮಾಡಿ ರತ್ನಗಳನ್ನ ಎತ್ಕೊಂಡೋಗಕ್ ಸಾಧ್ಯನೇ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡಿದೆ. ಆದ್ರೆ ಥರ್ಡ್ ಡೈಮೆನ್ಷನ್ ಅಲ್ಲಿ ಇರುವಂತಹ ಜೀವಿ ಅಂದ್ರೆ ನಮ್ಮಂತವ್ರು ಇದನ್ನೆಲ್ಲ ನೋಡ್ತಿದೀವಿ. ನಾವು ನೋಡ್ತಾ ಇದೀವಿ ಅನ್ನೋ ಪರಿಕಲ್ಪನೆನೇ ಆ 2 ಡೈಮೆನ್ಷನಲ್ ಜೀವಿಗಿಲ್ಲ. ಆದ್ರೆ ನಾವು ಅಂದ್ರೆ ಥರ್ಡ್ ಡೈಮೆನ್ಷನ್ ಅಲ್ಲಿ ಇರೋರು ಕೀ ಇಲ್ದಲೇನೆ ಖಜಾನೆಯನ್ನ ಏನು ಹಾಳು ಮಾಡ್ದಲೇನೆ ಆ ರತ್ನಗಳನ್ನ ಆರಾಮಾಗಿ ಎತ್ಕೊಬಹುದು. ನಾವ್ ಹೇಗ್ ಎತ್ಕೊಂಡ್ವಿ ಅಂತ ಆ ಜೀವಿಗೆ ಅರ್ಥನೇ ಆಗಲ್ಲ. ಯಾಕಂದ್ರೆ ಅದು 2 ಡೈಮೆನ್ಷನ್ ನಲ್ಲಿ ಅಷ್ಟೇ ಬದುಕ್ತಿರೋದ್ರಿಂದ ನನ್ಗಿಂತ ಹೆಚ್ಚು ಡೈಮೆನ್ಷನ್ ನಲ್ಲಿ ಬದುಕ್ತಿರೋರು ನನ್ನನ್ನ ನೋಡ್ತಿರ್ಬೋದು ಅನ್ನೋ ಒಂದು ಪರಿಕಲ್ಪನೆನೂ ಅದಕ್ಕಿರಲ್ಲ. ಹಾಗೆ ಸೇಮ್ ನಾವು ಅಷ್ಟೇ ಥರ್ಡ್ ಡೈಮೆನ್ಷನ್ ಅಲ್ಲಿ ಇರೋರು. ನಾವ್ ಎಲ್ಲಿ ಹೋದ್ರೂ ಯಾರಿಗೂ ಗೊತ್ತಾಗಲ್ಲ, ಏನ್ ಮಾಡಿದ್ರು ಯಾರು ನೋಡಲ್ಲ ಅಂತ ಅನ್ಕೊಂಡಿರ್ತೀವಿ. ಹೇಗೆ ನಾವಿವಾಗ ಸೆಕೆಂಡ್ ಡೈಮೆನ್ಷನ್ ಅಲ್ಲಿರೋ ಜೀವಿನ ಹೇಗೆ ನೋಡಿದ್ವೋ ಥರ್ಡ್ ಡೈಮೆನ್ಷನ್ ಇಂದ, ಹಾಗೆ ನಮ್ಗಿಂತ ಒಂದು ಎಕ್ಸ್ಟ್ರಾ ಡೈಮೆನ್ಷನ್ ಹೊಂದಿರುವಂಥ ಅಂದ್ರೆ 4th ಡೈಮೆನ್ಷನ್ ಅಲ್ಲಿ ಇರುವಂತಹ ಜೀವಿಗಳು ನಮ್ಮನ್ನ ನೋಡ್ತಾ ಇರ್ಬೋದು ಅನ್ನೋ ಒಂದು ಪರಿಕಲ್ಪನೆನೂ ನಮಗಿಲ್ಲ. ಹಾಗಾದ್ರೆ ಈ 2D 3D 4D ಮತ್ತೆ 5D ಜೊತೆಗೆ ಇನ್ನೂ ತುಂಬಾ ಡೈಮೆನ್ಷನ್ಸ್ಗಳು ಇದ್ರೂ ಇರ್ಬೋದಲ್ವಾ? ಹಾಗಾದ್ರೆ ನಾವು ಬರೀ ಥರ್ಡ್ ಡೈಮೆನ್ಷನ್ ಅಲ್ಲಿ ಬದುಕ್ತಿರ್ಬೇಕಾದ್ರೆ ಇನ್ನೂ ನಮ್ಮನ್ನೆಲ್ಲ ನೋಡ್ತಿದ್ದಾನೆ, ನಮ್ಮನ್ನೆಲ್ಲ ಕಾಪಾಡ್ತಿದ್ದಾನೆ ಅಂತ ನಾವೆಲ್ಲ ನಂಬೋ ಆ ದೇವ್ರು ಇನ್ನೆಷ್ಟು ಡೈಮೆನ್ಷನ್ ನಲ್ಲಿ ಬದುಕ್ತಿರ್ಬೋದಲ್ವಾ? ಬರೀ ದೇವ್ರಂತ ಅಷ್ಟೇ ಹೇಳ್ತಾ ಇಲ್ಲ, ದೆವ್ವನು ಕೂಡ ಆಗಿರ್ಬೋದಲ್ವಾ? ಇದೆಲ್ಲ ಹಾಗೆ ಊಹಿಸ್ಕೊಳ್ಳೋಕಷ್ಟೇ ಹೇಳ್ತಿರೋದು. ಯಾರಿಗೊತ್ತು 4D ಯಲ್ಲಿರೋರು ನಮ್ಮ ಪಕ್ಕದಲ್ಲೇ ಕೂತಿರ್ಬೋದು. ಆದ್ರೆ ನಮಗೆ ಗೊತ್ತಾಗ್ತಿರಲ್ಲ. ಹೇಗೆ 2 ಡೈಮೆನ್ಷನ್ ನಲ್ಲಿರೋ ಜೀವಿ ಬಚ್ಚಿಟ್ಟಿದ್ದ ರತ್ನಗಳನ್ನ ನಾವು ಎತ್ಕೊಂಡಿದ್ದು ಅದಕ್ಕೆ ಗೊತ್ತಾಗ್ಲಿಲ್ವೋ ಹಾಗೆ ನಾವು ನಮ್ಮ ಮನ್ಸಲ್ಲಿ ಅನ್ಕೊಂಡಿರೋದನ್ನ ಇದ್ದಿದ್ದ ಹಾಗೆ ಹೇಳುವಂತಹ ಸಿದ್ಧಿ ವ್ಯಕ್ತಿಗಳು ಇದ್ದಾರೆ ಅನ್ನೋದನ್ನ ನಾವು ಕೇಳಿದೀವಿ. ಹಾಗಾದ್ರೆ ಈ ಧ್ಯಾನ ಮತ್ತೆ ತಪಸ್ಸಿಂದ ಕೂಡ 4th ಡೈಮೆನ್ಷನ್ಗೆ ಎಂಟರ್ ಆಗಿ ಎಲ್ಲವನ್ನ ನೋಡ್ಬೋದಾ? ಗೊತ್ತಿಲ್ಲ. ಹಾಗೆ ನಾವು ಮಲಗ್ದಾಗ ಒಂದೊಂದ್ಸಲ ನಿಜ ಏನೋ ಅನ್ನೋ ಹಾಗೆ ಕನ್ಸು ಬಿದ್ದಿರತ್ತೆ. ಆ ಕನ್ಸಲ್ಲಿ ನಾವು ನಿಜವಾಗ್ಲೂ ಪ್ರೆಸೆಂಟ್ ಇದೀವೇನೋ ಅನ್ಸಿರತ್ತೆ. ಇದು ಕೂಡ ಒಂದು ಡೈಮೆನ್ಷನ್ ಆಗಿರ್ಬೋದಾ? ಆಗಿದ್ರೆ ನಮ್ಗೆ ಗೊತ್ತಿಲ್ಲದೆ ನಾವೇ ಒಂದು ಡೈಮೆನ್ಷನ್ಗೆ ಹೋಗಿ ಬರ್ತಾ ಇದೀವಿ ಅಂತ ಆಯ್ತಲ್ಲ. ಹಾಗೆ ನೋಡಿದ್ರೆ 4th ಡೈಮೆನ್ಷನ್ ಅನ್ನೋದು ಏನ್ ಬೇಕಾದ್ರೂ ಆಗಿರ್ಬೋದು. ಟೈಮು ಆಗಿರ್ಬೋದು, ಇಲ್ಲ ಹೊಸ ಆಕ್ಸಿಸ್ ಅಥವಾ ಡೈರೆಕ್ಷನ್ ಆಗಿರ್ಬೋದು. ಆದ್ರೆ ಅದನ್ನ ನಾವು ಗ್ರಹಿಸೋಕ್ ಆಗ್ತಿರಲ್ಲ ಅಷ್ಟೇ. ನಾನು ಇಷ್ಟೊತ್ತವರೆಗೂ ಏನೆಲ್ಲ ಹೇಳಿದ್ನೋ ಅದಕ್ಕೆ ಸಾಕ್ಷಿನೇ ಮಹಾಭಾರತ. ಹೇಗಂದ್ರೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ತನ್ನ ಎದುರಾಗಿ ನಿಂತಿರುವಂತಹ ತನ್ನ ತಾತ ಭೀಷ್ಮರು ಮತ್ತೆ ಗುರುಗಳಾಗಿರುವಂತಹ ದ್ರೋಣಾಚಾರ್ಯರು, ತನ್ನ ಸಹೋದರರು ಮತ್ತೆ ಬಂಧು ಮಿತ್ರರನ್ನೆಲ್ಲ ನೋಡಿ ನನ್ನವರನ್ನೆಲ್ಲ ಕೊಂದು ಸಿಗುವಂತಹ ರಾಜ್ಯದ ಸುಖ ನನಗ್ ಬೇಡ, ಈ ಮಹಾಪಾಪ ಮಾಡೋಕ್ ನಾನ್ ರೆಡಿ ಇಲ್ಲ ಅಂತ ಧನಸ್ಸನ್ನ ಕೆಳಗಿಟ್ಟು ನಾನ್ ಯುದ್ಧ ಮಾಡ್ಲಾರೆ ಅಂತ ಕೃಷ್ಣನ ಎದುರಿಗೆ ಕೂತ್ ಬಿಡ್ತಾನೆ. ಆಗ ಶ್ರೀ ಕೃಷ್ಣ ಅರ್ಜುನನಿಗೆ ಮಾತ್ರ ತನ್ನ ವಿಶ್ವದರ್ಶನವನ್ನ ತೋರಿಸಿ, ಎಲ್ಲವೂ ನಾನೇ, ಆದಿ ಮತ್ತೆ ಅಂತ್ಯನೂ ನಾನೇ, ಸಮಸ್ತ ಜೀವಿಯೂ ನನ್ನದೇ ಅಂಶ, ಹುಟ್ಟು ಸಾವುಗಳ ಆಚೆಗಿರುವಂತಹ ಪರಮ ಸತ್ಯನೂ ನಾನೇ, ಕೇವಲ ನಿನ್ನ ಕರ್ಮವನ್ನು ಮಾಡೋದು ಮಾತ್ರ ನಿನ್ನ ಕರ್ತವ್ಯ ಅಂತ ಅರ್ಜುನನಿಗೆ ಅರ್ಥ ಮಾಡಿಸ್ತಾನೆ. ಇದ್ರಲ್ಲೇ ನಾವು ಅರ್ಥ ಮಾಡ್ಕೊಬಹುದು ಹೇಗೆ ಶ್ರೀಕೃಷ್ಣ ಭೂಮಿ ಮೇಲೆ ಸಾಮಾನ್ಯ ವ್ಯಕ್ತಿಯಾಗಿ 3ನೇ ಆಯಾಮದಲ್ಲಿ ಜೀವಿಸ್ತಿದ್ರು,
ಅರ್ಜುನನಿಗೆ ಇದನ್ನ ಮೀರಿದಂತಹ ಹೊಸ ಆಯಾಮನೇ ಇದೆ. ಅದೇ ನಾನು ಅಂತ ಅರ್ಥ ಮಾಡಿಸಿದ್ನೋ ಅದೇ ನಾನು ಇಷ್ಟೊತ್ತರೆಗೂ ಹೇಳ್ತಿರೋಂತಹ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಯಾರ್ಯಾರಿಗೆ ಅರ್ಥ ಆಯ್ತು, ಯಾರ್ಯಾರಿಗೆ ಇಷ್ಟ ಆಯ್ತು ಅಂತ ತಿಳಿಸಿ.